ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟು ಪೇಚ್ ಕೂತವೆ. ಹಂಗೆ ಹಿಂಗೆ ನನಗೆ ನಿದ್ದೆ ಬರಲ್ಲ. 4 ಗಂಟೆಗೆ ಎದ್ಬಿಟ್ಟು ಪೇಚ್ತವೆ. ಹಾಗೆ ಯಾವ ಗೌರ್ಮೆಂಟ್ ಆಫೀಸ್ಗೆ ಹೋಗ್ಬೇಕು, ಯಾವ ಗೌರ್ಮೆಂಟ್ ಕೆಲಸ ಐತೆ ಅಂತ ಅಷ್ಟೊತ್ತಿಗೆ ಎದ್ದು ಓಡೋಯ್ತಾರೆ. ಹಂಗೆ ಹೀಗೆ ಅಂತ ಬೈತಾರೆ. ಈಗ ಎಲ್ಲಿಗೆ ಹೋಯ್ತಾರೆ ಗೆಸ್ ಮಾಡಿ ನೋಡೋಣ. ಅಷ್ಟು ದಿವಸದಿಂದ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಲ್ಲ, ದುಡ್ಡು ಇಸ್ಕೊಂಬರೋಕ್ಕೆ, ಕಾಫಿ ಕಾಯ್ಸೋಕ್ಕೆ, ಕಾಫಿ ಮಾಡೋದಕ್ಕೆ ದುಡ್ಡು ಇಸ್ಕೋಬೇಕು. ಸೊ ಈ ಅರ್ಧ ಮನೆ ಗಂಟೆ ಹೋಗಿದ್ದು ಕೈಯಲ್ಲೇ ಇಟ್ಕೊಂಡಿರ್ತಾರೆ ದುಡ್ಡು, ಅಥವಾ ಅವ್ರಿಗೆ ಬಿಡ್ಬೋತಾರೆ. ಈಗ ಹೋಗಿ ಯಾರ್ದಾರ ಮನೆ ಹತ್ರ ಆ ಮುದೆಗಳು 550 ರೂಪಾಯಿ ಕೊಡೋಕ್ಕೆ ಎಷ್ಟೆಲ್ಲ ಮಾತಾಡ್ದೆ. ಹಂಗೆ ಹಿಂಗೆ ಅಂದ್ಬಿಟ್ಟು ತಗಪ್ಪ ಹಾಲು ತಗೊಬರೋದು ಅಂದ್ಬಿಟ್ಟು ಕೊಡ್ತಾರೆ. ವಾಪಸ್ ತೊಗೊಂಡ್ಬಿಡ್ತಾರೆ. ಯಾಕಾಗೋತ್ತಿಲ್ಲ, ತಿರುಗಿ ನೋಡಿದ್ರೆ ವೀಡಿಯೋ ರೆಕಾರ್ಡ್ ಮಾಡ್ತಾರೆ, ಅವ್ರನ್ನ ವಾಪಸ್ ತೊಗೊಂಡ್ಬಿಡ್ತಾರೆ. ಅಥವಾ ಇನ್ನೂ ಜನ ಇದ್ದಿಲ್ಲ ಅಲ್ಲಿ, ಅದಕ್ಕೆ ನಮ್ಮ ವಾಪಸ್ ಬಂದಿದ್ದಾರೆ. ಯಾವ ಏನು ಹಾಲು ಒಂದಿಲ್ಲ? 16 ರೂಪಾಯಿಂದೆಲ್ಲ ಬಂಡವಾಳ ಅಷ್ಟೇ ತಗೋಬೋದು. ಬಂಡವಾಳ ಅಷ್ಟೇ ಇರೋದ? ತಿಳಿಸ್ಬಿಟ್ಟು 1,500,000 ಮಾವ ಕೊಟ್ಟಿದ್ದೆಲ್ಲ. 1,500,000 ಕೊಟ್ಟ ಮಾವ ನಿನ್ನೆ ಮೊನ್ನೆ ಬಂದಿತ್ತಲ್ಲವ? ಮೊನ್ನೆ ಈ ಹಾಲಿನ ಪಾತ್ರೆ ಯಾಕೆ ಇಲ್ಲಿಗೆ ಹಾಕ್ತಿ? ಈಗ ಹೆಂಗಿದ್ರು ಹಾಲು ಕಾಯಿಸ್ತಿದ್ದಪ್ಪ. ಹಾಲು ಕಾಯಿಸಾದ್ಮೇಲೆ ಒಟ್ಟಿಗೆ ತೆಗೆದು ಇಲ್ಲಿ ಹಾಕ್ಬೋದಿತ್ತು. ಈಗ ಈಗ ಹಾಲು ತಂದರೆ ಕಾಯಿಸೋದು ಹೆಂಗೆ?
ಕಾಯಿಸೋದು ಹೆಂಗೆ? ಈಗ ಹಾಲು ತಂದ್ರೆ ಕಾಯಿಸೋದು ಯಾವ್ದ್ರಲ್ಲಿ? ಓ ಸಿಲಿಂಡರ್ ಇಲ್ಲ. ಸಿಲಿಂಡರ್ ಐತಕ್ಕವ ತಂದ್ಬಿಟ್ಟು ಇಲ್ಲಿ ಈ ಕಾಫಿ ತಪ್ಪಲೆ ಈಚೆ ಹಾಕಿದೆಯಲ್ಲ, ತೊಳಿತೀನಿ ಬೇಡ ಅದೊಂದು ನೀರೇ ಬಿಟ್ಟಿಲ್ವಲ್ಲ, ಮುಖ ತೊಳೆಯಕ್ಕೆ ಬಾಯಿ ಮುಕ್ಕಳಿಸಷ್ಟು ನೀರಿಲ್ಲ ಅವಳಿಗೆ. ಅದೇ ಪಾತ್ರೆ ಬೆಳಗ್ಗೆ ನೀನು ಹಿಂಗೆ ಹೊಡ್ಸ್ಬಿಟ್ಟು ಎತ್ತಾಕ್ಬಿಟ್ಟು ಬಾಯಿಸ್ಕ ಹಾಲು ತಗೊಬರ್ಬೋದು. ಪದೇ ಪದೇ ಬೆಳಿಗ್ಗೆ ಕುತ್ಕೋಬೇಕು. 2 ಸರಿ ಕಾಫಿ ಏನಿಲ್ಲ ಅದೊಂದು ಕಾಫಿ ಪಾತ್ರೆ ತೊಳ್ಕೊಳ್ಳೋಣ ಬಾಯಿ ತೆಗೆ. ಅದೊಂದೇ ಕಾಪಿ. ಈಗ ಒಟ್ಟಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕಾಯಿಸ್ತಾ ಇಲ್ವಾ? ಕಾಫಿ ಕಾಯಿಸಾದ್ಮೇಲೆ ತೊಳ್ಕೊಳ್ಳಕ್ಕೆ ಹಾಕಿದ್ರೆ ಆಯ್ತಿತ್ತಪ್ಪ ಒಟ್ಟಿಗೆ. ಹೋಗ್ಲಿ, ನೀರು ಹಿಡಿದಾದ್ಮೇಲೆ ಪಾತ್ರೆ ತಂದು ಹಾಕಿದ್ರೆ ಏನು ಲೋಟ ಲೋಟ ಅನ್ಬೇಡ ಬಾ. ಲಾಟ ಅಂತೀರ ನಾನೆಲ್ಲ ಕಣವ ಇದ್ದಿದ್ದಂಗೆ ಹೇಳಿದ್ರೆ ಎದ್ಬೋದು ಆಯ್ತು ಅಂತಾರ ಗಾದೆ. ಹಂಗಾಯ್ತು ನಿನ್ ಕತೆ. ಈಗ ಅದು ಪಾತ್ರೆ ಹಾಲು ಕಾಯಿಸ್ಬಿಟ್ಟಾದ್ಮೇಲೆ ಬೆಳಗ್ಬೋದಿತ್ತು. ಈಗ ನೀರು ಹಿಡಿದಾದ್ಮೇಲೆ ಪಾತ್ರೆ ತೆಗೆದಲ್ಲ ಪಾತ್ರೆ ಹಾಕ್ಬೋದಿತ್ತಲ್ವ ಅಲ್ಲಿಗೆ. ಈಗ ನೀರು ಹಿಡಿಯೋದು ಹೆಂಗೆ ಅಲ್ಲಿ? ಎಲ್ಲ ತಂದು ಇಲ್ಲಿ ಗುಡ್ಡೆ ಹಾಕ್ಬಿಟ್ರೆ ನಾನು ಮಾಡ್ತಿರೋನು ಕಸ ಗುಡಿಸ್ತಾ ಇದ್ದೀನಿ, ನೀರು ಹಿಡಿಯೋದು ನಾನು, ಪಾತ್ರೆ ಬೆಳಗೋದು ನಾನು, ಮಾಡೋದು ನಾನು. ನನಗೆ ಗೊತ್ತಿಲ್ವಾ ಎಲ್ಲ ಹೆಂಗ್ ಮಾಡ್ಕೋಬೇಕು ಅಂತ? ತಂದಲ್ಲಿ ಗುಡ್ಡೆ ಹಾಕ್ಬಿಟ್ರೆ ನಿಂತ್ಕೊಂಡು ನೀರು ಹಿಡಿಯೋದು ಹೆಂಗೆ ಅಲ್ಲಿ? ಹಾಲಿನ ಪಾತ್ರೆ ಒಂದು ತೊಳ್ಕೊಳ್ಳೋಣ ಅಂತ ಅಕ್ಕ ಸುಮ್ಮನೆ ನೀ ಏನಾರು ನೋಡ್ಬಿಟ್ಟ ಅಲ್ಲಿ ಲಟ್ಕೊಡ್ತಿರವ ನೀನ ಬೆಳಗ್ಗೆ ಎದ್ದಾಗಿಂದ. ಏನು ಮಾಡಬೇಡ ಸುಮ್ಮನೆ. ಆಯ್ತು, ನೀನೇ ಮಾಡ್ಕೊ, ಸ್ನಾನ ಮಾಡ್ಕೊತೀನಿ. ನೀರು ಹಿಡಿತಿದ್ದೆ ಏನ? ಬೇಡ ಬಿಡು, ನನ್ಗೆ ಹಾಲು ಬೇಡ, ಏನು ಬೇಡ, ತರೋದು ಇಲ್ಲ ನಾನು. ಈಗ ಟೀ ಕಾಫಿ ಕುಡಿಯೋದು ಬೇಡ. ಹಾಲು ಕುಡಿದ್ರೆ ಸತ್ತೋಗ್ಬಿಟ್ಟವ. ವರ್ಷಗಟ್ಲ ಕಾಫಿ ಕುಡಿದ್ರೆ ಬದುಕಿದೀವಿ ನಾನು. ಇಲ್ಲ ಹಾಲು ಕುಡಿದ್ರೆ ಸತ್ತೋಗ್ಬಿಟ್ಟವ. ಜಾಸ್ತಿ ಗೀತಾಡ್ಬೇಡ ಅಂತ ನೀ ಹೇಳ್ಬೇಡ ಆಯ್ತಾ? ನಾನು ಹಾಲು ತರಲ್ಲ, ನೀನು ಕಾಫಿನೂ ಬೇಡ. ನೀ ತಗೊಬಂದು ನೀ ಕಾಯಿಸ್ಕೊಂಡು ನೀ ಕುಡ್ಕೊ. ನನ್ನ ಯಾಕೆ ಬೋಳಿ ಮಗನೆ ಅಂದೆ? ನನ್ಗೆ ಯಾಕೆ ಹೇಳಿ ಬೋಳಿ ಮಗನೆ ಅಂತ? ಎಲ್ಲಾದ್ರಲ್ಲೂ ಅಂತೀನಿ ಬಾ. ಎಲ್ಲಾದ್ರಲ್ಲೂ ಅನ್ನೋದಲ್ಲ, ಅನ್ನಿಸ್ಕೊಳ್ಳೋರು ಯಾರು ಇಲ್ಲಿ? ನೀ ಅಂತೀಯ ಅನ್ನೋದೇನು? ಮಾಡೋದು ಎಲ್ಲ ಮಾಡ್ತೀರಾ ನೀವು, ಮಾಡಿಸ್ಕೊಳ್ಳೋರು ಯಾರು, ಅನ್ನಿಸ್ಕೊಳ್ಳೋರು ಯಾರು ಇಲ್ಲಿ? ಬಾಯ್ತಾಗ ನಾಲ್ಕು ತರೋದೇನು ಕಾಪಿನ ಕಾಯಿಸ್ಬೇಡ ಬಾಯ್ತಾಗ. ನಾನು ನೀರು ಹುಡಿಯಲ್ಲ, ಪಾತ್ರೆನ ಬೆಳಗಲ್ಲ, ನೀನೇ ಬೆಳಕು ಎಲ್ಲ ಮಾಡ್ಕೊಂಡು ನಾನು ಸ್ನಾನ ಮಾಡ್ಕೊತೀನಿ. ಸ್ನಾನ ಮಾಡಕ್ಕೆ ನೀರು ಬೇಕು. ಅದು ನೀರು ಹುಡಿಬೇಡ, ನೆಲ್ಲಿ ನೀರು ಬಂದಾಗ ನಾನು ಸ್ನಾನ ಮಾಡ್ಕೊತೀನಿ ಬಾಯ್ತಾಗೆ. ನೀನು ನೆಲ್ಲಿ ಹಬ್ಬ ನೀರು ಹಿಡಿ ಹಬ್ಬ ಮಾಡ್ಕೊ ಕೂತ್ಕೊಂಡ್ರೆ ನಾನು ಸ್ನಾನ ಮಾಡೋಕ್ಕಾಗಲ್ಲ. ನಾನು 4 ದಿವಸ ಆಗಲ್ಲ ಸ್ನಾನ ಮಾಡಿ. ಕಾಫಿ ಬಸ್ ತೊಳ್ಕೊಂಡು ಕಾಫಿ ಹೇಳ್ತೀನಿ ಕುಡಿಯೋ ಮೊದಲು ತಲೆಯಾಟ ಆಡ್ಬೇಡ ಸುಮ್ಮನೆ. ನಾನೇ ತಲಾಟೆ ಆಗಲಿ, ಬೋಳಿ ಬಂಗ್ಲೆ ಗಿಳಿ ಬಂಗ್ಲೆ ಅವೆಲ್ಲ ಬೈಯೋಕ್ಕೆಲ್ಲ ಇಟ್ಕೊಬೇಡಣ ಅಂತ ನೀನು. ತಮಾಷೆ ಬೈಯೋದಾದ್ರು ಅಷ್ಟೇ, ಬೇರೆ ಒಂದಾರು ಬೈಕೊಂಡಿನದ ನಂದು ಅಡ್ಡ ಅಲ್ಲ. ಯಾರು ಏನು ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಷ್ಟು, ಅರ್ಥ ಮಾಡ್ಕೊಳ್ದೇ ಇರೋಷ್ಟು. ಹಾಂ ಸದ್ಯ ಎಂಥದ್ದು ವಿಶ್ವೇಶ್ವರಯ್ಯನು ಕಿವಿಗೂ ಹೂವು ಮುಡಿಸ್ಬಿಟ್ಟು ಬುದ್ಧಿವಂತರು ನೀವುಗಳು. ಒಂದ್ಸರಿ ಕೇಳ್ತೀಯ? ಈಗಲೂ ಫೋನ್ ಮಾಡಿ ಕೇಳು. ಹೋಗೋದಿದ್ರೆ ಹೇಳು, ಆಟೋ ಕರಿತೀನಿ ಈಗಲೂ ಹೋಗುವ. ಸುಮ್ಕೂತ್ಕೊ, ಹೋಗೋಣ ಹೋಗಲ್ಲ ಗಾಡಿಗೋದೆಲ್ಲ ಇಲ್ಲ. ನಾನು ಹೋಗುವಾಗ ಈಗ ಅಲ್ಲ, ನೀವು ಹೋಯ್ತೀನಿ ಅಂದೆಲ್ಲ ಆಟೋ ಫೋನ್ ಮಾಡ್ತೀನಿ. ಹೋಗು ಅಂದಿದ್ದು ಮತ್ತೆ ಸುಮ್ಮ ಕೂತ್ಕೊ. ಹೋದಾಗ ಕತೆ ಅದ್ರ ಕತೆ ಆ ಕಡೆ ಇರಲಿ. ಕಾಲು ಗಂಟೆಗೊಂದ್ಸರಿ ನೀನು ಆಗುದಿಲ್ಲ ನಾವು ಹೋಯ್ತೀನಿ ಅಂದ್ರೆ ಹೋಗೋದಿಲ್ಲ, ಹೊಟ್ಟೋಗ್ಬೇಕು. ಮತ್ತೆ ಹೋಗೋ ದಿವಸ ಹೇಳೋ ಸುಮ್ಕುಗ. ಕಾಲು ಗಂಟೆಗೊಂದ್ಸರಿ ಆಗುದಿಲ್ಲ ಹೋಯ್ತೀನಿ ನಾವು ಹೋಯ್ತೀನಿ, ಅಲ್ಲಿ ಹೋಯ್ತೀನಿ ಅಂತ ಹೇಳ್ತಾನೆ ಇದು. 4 ಗಂಟೆಗೊಂದ್ಸರಿ ಟಿವಿಲಿ ಅಡ್ವರ್ಟೈಸ್ ಬರ್ತಲ್ಲ, ಹಂಗಾಯ್ತು ನಿನ್ ಕತೆ. ಆ್ಯಕ್ಚುಲಿ ಇಲ್ಲಿವರೆಗೂ ಬಂದಿದ್ದು ಸೌಂಡ್ ಆಯ್ತಲ್ಲ ಯಾರೋ ನೋಡಿದೆ ಅಂದೆ.
ಶಾಪದ ಬಗ್ಗೆ ಮಾತಾಡ್ತಿರೋದು. ಬೇವರ್ಸೆ. ವ್ಯೋಮ ಯಾಕೆ ಯಾವಾಗಲೇ ಅಂತಲ್ಲ, ಮುಂಚೆ ನಾನು ಮೇಲಿದ್ನಲ್ಲ ಆವಾಗಿಂದ ನೀವು ವ್ಯೋಮ ಸಿಕ್ಕಾಬಿಟ್ಟೆ ಸೌಂಡ್ ಮಾಡ್ತಾನೆ ಇರ್ತಾಳೆ. ಏನಾದ್ರು ಕಿರಿಕ್ ಮಾಡೋದು, ನೇರವಾಗಿ ಜಗಳ ಕೂಡ ಮಾಡಿಲ್ಲ ಒಂದ್ಸರಿ. ಈ ಹಿಂದುಗಡೆ ಮನೆಯಲ್ಲಿ ಅಭಿ ಅಂತ ಒಂದು ಹುಡುಗ ಇದ್ದ. ಸುಮಾ ಅಂತಲೇ ಏನೋ ಆ ಅಮ್ಮನ ಹೆಸರು. ಸುಮಲತಾ ಅಂಬರೀಷ್ ಮತ್ತು ಅಭಿಷೇಕ್ ಅಂಬರೀಷ್ದು ಬಲಂಗೊಚ್ಚಿಗಳು ಇಬ್ಬರು ಇದ್ದರು ಅಲ್ಲಿ. ಈಗಲೂ ಇದ್ದಾರೆ, ಇಲ್ಲೆಲ್ಲ ಸುತ್ತಮುತ್ತ ಓಡಾಡ್ತಿರ್ತಾರೆ. ಕಾಣಿರೋದಿನ ಆದರೆ ಮನೆ ಖಾಲಿ ಮಾಡಿದ್ದಾರೆ. ಅವ್ರನ್ನ ಕರೆದು ಮಧ್ಯಕ್ಕೆ ಮಾತುಕತೆ ಬೇರೆ ಕರೆದಿಲ್ಲ. ಅಂದರೆ ನಾನು ನನ್ನ ಜೊತೆ ಅಮ್ಮ ಜಗಳ ಮಾಡಿಲ್ಲ. ಅವಾಗ ಅಭಿ ನೋಡಿಲಿ ಹಂಗಂತಾನೆ ಹಂಗೆ ಅಂದ್ಕೊಂಡು ಆ ಹುಡುಗನ ಕರೆದಿಲ್ಲ. ಇವಳು ಏನಕ್ಕೆ ಅಮ್ಮ ಅವಾಗಿಂದ ನನ್ನ ವಿರುದ್ಧ ಕೆಲಸ ಮಾಡೋದು, ಮಾತಾಡೋದು, ಸೌಂಡ್ ಮಾಡೋದೆಲ್ಲ ಮಾಡ್ತಾಳೆ ಅಂದರೆ, ಇವಳ ಹೆಸರು ಕಮಲಮ್ಮ ಅಂತ. ನಮ್ಮ ತಂದೆಯವರ ತಾಯಿ ಹೆಸರು ಕಮಲಮ್ಮ ಅಂತ. ಕಮಲಮ್ಮನ ಬಗ್ಗೆ ನನಗೆ ಆಲ್ರೆಡಿ ಎಷ್ಟೊಂದು ಸರಿ ಹೇಳಿದ್ದೀನಿ ವೀಡಿಯೋಗಳಲ್ಲಿ. KGF ಅಲ್ಲಿ ಮದರ್ ಇದ್ದಾರಲ್ಲ, ಅದು ಕ್ಯಾರೆಕ್ಟರ್ ಅವರೇ. ಆಮೇಲೆ ಕಮಲಮ್ಮ ಹೆಸರಲ್ಲಿ ಯಾಕೆ ನನಗೆ ತೊಂದರೆ ಕೊಡ್ತಾರೆ ಅಂದರೆ, 2 ಮೇಜರ್ ರೀಸನ್. ಒಂದು, ಅವರು ನಮ್ಮ ತಂದೆಯವರ ನೆಟ್ವರ್ಕಲ್ಲಿ ಬರೋದು, ಅಂದರೆ ನಮ್ಮ ತಂದೆಯವರ ತಾಯಿ ಆಗಿರೋದ್ರಿಂದ ನಮ್ಮ ತಂದೆ ನೆಟ್ವರ್ಕಲ್ಲಿ ಬರ್ತಾರೆ. ಇನ್ನೊಂದು, ಅವರು ಲಕ್ಷ್ಮಮ್ಮನ ಬಾಲಂಗುಚಿ ಅಂದರೆ ಲಕ್ಷ್ಮಮ್ಮನ ಫ್ರೆಂಡ್. ಹೀಗಾಗಿ ಲಕ್ಷ್ಮಮ್ಮ ನನ್ನ ವಿರುದ್ಧ ಕೆಲಸ ಮಾಡೋದ್ರಿಂದ, ಲಕ್ಷ್ಮಮ್ಮನ ಫ್ರೆಂಡ್ ಟೀಮ್ನಲ್ಲಿ ಕಮಲಮ್ಮ ಗುರುತಿಸ್ಕೊಂಡಿರೋದ್ರಿಂದ ಕಮಲಮ್ಮನ ಹೆಸರಲ್ಲಿ ತೊಂದರೆ ಕೊಡ್ತಾರೆ. ಸೊ ನಮ್ಮ ಡ್ಯಾಡಿ ನನಗೆ ಆಪೋಸಿಷನ್ ಟೀಮಲ್ಲಿರೋದ್ರಿಂದ ಕೂಡ ಆಗುತ್ತೆ. ಅದಕ್ಕೆ ಕಮಲಮ್ಮ ಅನ್ನೋ ಹೆಸರಲ್ಲಿ ನನಗೆ ತುಂಬ ತೊಂದರೆ ಕೊಡ್ತಾರೆ. ಎದ್ದೋಗ್ಲಿ ಅಂತ ಸೌಂಡ್ ಮಾಡಿಸ್ತಾ ಇರೋದು, ಗಲಾಟೆ ಎಲ್ಲ ಮಾಡ್ತಿರೋದು. ಅಂದರೆ ಇಲ್ಲಿ ಸುಮಾರು ಹೊತ್ತಿನ ಕೂತ್ಕೊಂಡಿದ್ದೀನಲ್ವಾ, ಸೊ ಎದ್ದೋಟೋಗ್ಲಿ, ಅಲ್ಲಿಗೆ ಬಂದು ಮಕ್ಕಳ ಮನೆಗೆ ಹೋಗಲಿ, ಅಜ್ಜಿ ಮನೆಗೆ ಹೋಗಲಿ ಅಂತ ಗಲಾಟೆ ಮಾಡ್ತಾರೆ. EC 4211 ಕಡಿಯೋದು. ಈ ಸ್ಪಾಟಲ್ಲಿ ಯಾರಾದರೂ ಬರಲೇಬೇಕು ಗುರು. ಆ್ಯಕ್ಚುಲಿ ನಾನು ಈ ಕಡೆಯಿಂದ ಬರ್ತಾನೆ ಎಕ್ಸ್ಪೆಕ್ಟ್ ಮಾಡಿದ್ದೆ, ಹಿಂದ್ಗಡೆಯಿಂದ ಬಂದು ಆರ್ಗನೈಸ್ಡ್. ಗಾಡಿ ನಂಬರ್ ಪ್ಲೇಟ್ ಇಲ್ಲ.